ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ನನಗೆ ಪಪ್ಪ ಅಂತ ಕರೆಯೋ ಫೀಲಿಂಗ್ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ನನಗೆ ಪಪ್ಪ ಸಿಕ್ಕಿದ್ಮೇಲೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗಿದ್ದು. ನೀನ್ ನಿಜವಾಗ್ಲೂ ಲಕ್ಕಿ, ಯಾಕಂದ್ರೆ ಅವ್ರು ನಿನಗೆ ನಿಜವಾಗ್ಲೂ ಪಪ್ಪ. ಯಾಕೆ ಮುಂಚೆ ಹೋಗಿ ಹೇಳ್ತೀಯ? ಅವರು ಫಸ್ಟ್ ನಿನಗ್ ಪಪ್ಪ, ಆಮೇಲೆ ನನಗ್ ಪಪ್ಪ. ನಾವಿಬ್ರು ಸಿಸ್ಟರ್ಸ್ ಅಂಡ್ ಬ್ರದರ್ ಅಲ್ವಾ ಅಕ್ಕ? ಹೌದು ತಮ್ಮ. ನಾಳೆಯಿಂದ ಖುಷಿನೋ ಖುಷಿ. ಏನ್ ನಾವಿದು ಕ್ಯಾರೆ ಎಲ್ಲ ತಂದ್ಬಿಟ್ಟಿದ್ದೀರಾ? ಅಜ್ಜಿಗೆ ಇಷ್ಟವಾದ ತಿಂಡಿಗಳು ತಂದಿದ್ದೀನಿ. ಅಲ್ಲ ಮ್ಯಾಮ್, ನಮ್ ಪಪ್ಪನ ಅಜ್ಜಿಗೆ ಏನ್ ಇಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತು? ಅದು ನಾನೇ ಹೇಳಿದ್ಬಿಟ್ಟೆ. ಪಪ್ಪ ನೀವೇ ಮಾಡ್ಬೋದಿತ್ತಲ್ವ ಪಪ್ಪ, ಅವ್ರ ಕೈಲಿ ಯಾಕೆ ಮಾಡ್ಸಿದ್ರಿ? ಎಲ್ಲ ಅಡ್ಗೆನೂ ನನಗೆ ಮಾಡಕ್ ಬರಲ್ಲ ಪುಟ್ಟ, ಅದಕ್ಕೆ ಅವ್ರಿಗೆ ಹೇಳಿದೆ. ಅವರು ಎಕ್ಸ್ಪರ್ಟ್ ಮೇಡಮ್, ಅಂದ್ರೆ ಹೆಣ್ಮಕ್ಳಿಗೆ ಚೆನ್ನಾಗಿ ಅಡುಗೆ ಮಾಡಕ್ ಬರುತ್ತಲ್ಲ, ಅದಕ್ಕೆ ಅವ್ರಿಗೆ ಹೇಳಿದ್ದೆ ಅಷ್ಟೇ. ಹಾ, ಅವ್ರು ಹೇಳಿದಕ್ಕೆ ನಾನು ಮಾಡಿದೆ, ಇಲ್ಲಾಂದ್ರೆ ನನಗೆ ಗೊತ್ತಿರುತ್ತೆ. ಹಾ, ಅವ್ರಿಗೆ ಗೊತ್ತಾಗುತ್ತೆ, ನಾನೇ ಹೇಳಿದ್ದು. ಅಕ್ಕರೆ, ಎಂತ ಸಮಯದಲ್ಲಿ ಬಂದಾಗಿದ್ದೀರಾ ಅಕ್ಕರೆ? ಒಂದ್ ಸ್ವಲ್ಪ ಮುಂಚೆ ಬಂದಾಗಿದ್ದಿದ್ರೆ ಅಜ್ಜಿ ಆರೋಗ್ಯ ಅದು ಚೆನ್ನಾಗಿದ್ದಿರೋದು. ಅರ್ಥ ಆಯ್ತು. ಬನ್ನಿ. ಪಪ್ಪ ನಮ್ಗೆಲ್ಲ ಹೆಂಗ್ ಆಕ್ಟ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀರಾ. ಅದ್ರ ಒಳಗಡೆ ಹೋಗಕ್ ಮುಂಚೆ ಒಂದ್ಸತಿ ರಿಹರ್ಸಲ್ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ? ಹೌದು, ಬಟ್ ನಿಮ್ಗೆಲ್ಲ ನೆನಪಿದೆ ಅಲ್ವಾ ನಾನು ಹೇಳಿದ್ದು, ಯಾರನ್ನ ಹೇಗೆ ಕರಿಬೇಕು ಅಂತ? ನೋಡಿ, ನಾವು ಆಡ್ತಾ ಇರೋ ನಾಟಕ ಆದ್ರೂ ನಾಟಕ ರಿಯಲ್ ಆಗಿರ್ಬೇಕು. ಅಕಸ್ಮಾತ್ ಇದು ನಾಟಕ ಅಂತ ಅಜ್ಜಿಗೆ ಏನಾದ್ರೂ ಗೊತ್ತಾದ್ರೆ ಅಪ್ಸೆಟ್ ಆಗ್ಬಿಡ್ತಾರೆ. ಸೊ ನಾವೆಲ್ಲ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಓಕೆ? ಹೌದೌದು, ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ನಾನು ಒಳಗೋಗಿ ಗೌತಮ್ ಸರ್ ಅಂತ ಕರೆದ್ಬಿಟ್ರೆ ಮುಗೀತು ಕತೆ. ಹೌದು, ನಾನು ಮ್ಯಾಮ್ ಅಂತ ಕರೆದ್ಬಿಟ್ರೆ ಡೈಲಿ ನಾನು ಹಂಗೆ ಕರೆದು ಅಭ್ಯಾಸ. ಅದಕ್ಕೆ ಒಳಗಡೆ ಹೋಗಕ್ ಮುಂಚೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೇದು. ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು? ಆಕಾಶ್, ಈಗ ನಮ್ಮ ಪಪ್ಪ ನೀನು ಏನಂತ ಕರಿಬೇಕು? ಪಪ್ಪ ಅಂತ ಕರಿಬೇಕು, ಯಾಕಂದ್ರೆ ನಿಮ್ ಪಪ್ಪ ಅಂದ್ರೆ ನನ್ ಪಪ್ಪ. ಈಗ ನಾನ್ ನಿಮ್ಮ ಮಮ್ಮಿನ ಅಮ್ಮ ಅಂತ ಕರಿತೀನಿ. ನನ್ ಪಪ್ಪ ಆಸ್ ಯೂಶುವಲ್ ಪಪ್ಪ ಅಂತಾನೆ ಕರಿತೀನಿ. ಸೊ ನೋ ಚೇಂಜಸ್. ಅಮ್ಮ ಪಪ್ಪ, ಅಮ್ಮ ಪಪ್ಪ. ಹಿಂಗ್ ನೋಡು, ನಾನು ಇವ್ರನ್ನ ವಿತ್ ಎಕ್ಸ್ಪ್ರೆಷನ್ ಪಪ್ಪ ಅಂತ ಕರಿತೀನಿ. ಮಮ್ಮಿ, ನೀವು ನೋಡ್ತಾ ಇರಿ ನಾನು ಕರೆಕ್ಟ್ ಆಗಿ ಕರಿತೀನೋ ಇಲ್ವೋ ಅಂತ. ಮಮ್ಮಿ, ಈಗ ಬರ್ತಾ ಇದ್ದೀನಲ್ಲ, ಇದು ಸ್ಲೋ ಮೋಷನ್. ಪಪ್ಪ. ಮಮ್ಮಿ, ಇದು ಓದ್ಕೆನಾ? ಮಮ್ಮಿ, ಎಂತರ ಮಾಡಿ ತೋರಿಸ್ತೀನಿ ನೋಡಿ. ಮಮ್ಮಿ, ಈಗ ಬರ್ತೀನಲ್ಲ, ಇದು ಫಾಸ್ಟ್ ಮೋಷನ್. ಪಪ್ಪ.
ಸಾಕು ಸಾಕು. ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ದೆ. ಮಮ್ಮಿ ಪ್ರಾಕ್ಟೀಸ್ ಮಾಡ್ಕೋತಾ ಇದೀನಿ ಮಮ್ಮಿ, ಪ್ರಾಕ್ಟೀಸು. ಪ್ರಾಕ್ಟೀಸ್ ಮಾಡಿದ್ ಸಾಕು ಬಾ. ಮಮ್ಮಿ ಒಂದ್ ನಿಮಿಷ, ಅದು ನೀವು ಅಜ್ಜಿನ ಏನಂತ ಕರಿಬೇಕು ಅಂದಿದ್ರಿ? ಮುತ್ತಜ್ಜಿ. ಹಾ, ಮುತ್ತಜ್ಜಿ ನೆನ್ಪಾಯ್ತು. ಪಪ್ಪ ನಾನು ಹಾಗೆ ಕರಿಬೇಕಲ್ವಾ? ಆ ಪುಟಿ, ಇವನು ಮುತ್ತಜ್ಜಿ ಆದ್ರೆ ನಿನಗೂ ಮುತ್ತಜ್ಜಿನ. ಹಾ, ಇದೊಂಥರ ಚೆನ್ನಾಗಿದೆ ಮುತ್ತಜ್ಜಿ ಅಂತ. ಯಾರನ್ನೂ ಕರ್ದೇ ಇಲ್ಲ ಅಲ್ವಾ ಮಿಂಚು? ಹ್ಞೂ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ನೋಡಿ, ಅವರು ತುಂಬಾ ವಯಸ್ಸಾದವರು. ಮೊಮ್ಮಕ್ಕಳು ಅಂತ ತುಂಬಾ ಪ್ರೀತಿ ತೋರಿಸ್ತಾರೆ. ಅವ್ರು ಹಾಗೆ ಮುಟ್ಟಿದ್ರು ಹೀಗೆ ಮುಟ್ಟಿದ್ರು ಅಂತ ಮುಖ ತಿರುಗಿಸ್ಬಾರ್ದು. ಮುದ್ದು ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬಾರ್ದು. ಒಳ್ಳೆ ಮಕ್ಳ ತರ ಇರಬೇಕು. ಅರ್ಥ ಆಯ್ತಲ್ವಾ? ಸ್ಪೆಷಲಿ ನೀನು ಆಕಾಶ್, ಕೋತಿ ತರ ಆಡ್ಬಿಟ್ಟು ಏನು ಎಡ್ವರ್ಟ್ ಮಾಡಕ್ ಹೋಗ್ಬೇಡ. ಸ್ವಲ್ಪ ಡೀಸೆಂಟ್ ಆಗಿರು. ಡೋಂಟ್ ವರಿ ಮಮ್ಮಿ, ನೋಡ್ತಾರೆ ನನ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಅಜ್ಜಿ ಕಡೆಯಿಂದ ಗೋಲ್ಡನ್ ಬಜಾರ್ ಗ್ಯಾರಂಟಿ. ಗೋಲ್ಡನ್ ಬಜಾರ್ ಆಗಿರು. ಫಸ್ಟ್ ಹೋಗ್ತಿದ್ದಂಗೆ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅದೇ ನಿಮ್ ಪಾಲಿಗೆ ಗೋಲ್ಡನ್ ಬಜಾರ್, ಸಿಲ್ವರ್ ಬಜಾರ್. ನಾನು ಯಾಕೆ ಅವ್ರ ಕಾಲಕ್ಕೆ ಬಿಡ್ಬೇಕು? ಯಾಕೆ ಅಂದ್ರೆ ಅವರು ದೊಡ್ಡವರು. ಅಂಥವ್ರನ್ನ ನೋಡೋದಕ್ಕೆ, ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಅವ್ರ ಕಾಲಿಗೆ ಬಿದ್ರೆ ಅವ್ರು ಮಾಡಿರೋ ಪುಣ್ಯದಲ್ಲಿ ನಮಗೂ ಪಾಲ್ ಸಿಗುತ್ತೆ. ಅದಕ್ಕೆ ಹೇಳಿದ್ದು. ಓ ಹಾಗ ಮಮ್ಮಿ, ಹಾಗಾದ್ರೆ ಸರಿ, ಹಂಗೆ ಮಾಡ್ತೀನಿ. ಮಮ್ಮಿ ಇನ್ನೊಂದು ವಿಷಯ, ನಾನು ಇವನ ಪಪ್ಪ ಪಪ್ಪ ಅಂತ ಕರೆದು ಪ್ರಾಕ್ಟೀಸ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಪಪ್ಪ ಅಂತ ಕರೆದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು. ನನ್ನ ಕಡೆಗೇನೋ ಸೇಮ್ ಪ್ರಾಬ್ಲಮ್. ಯಾರು ಏನು ಅನ್ಕೋಬಾರ್ದು ಮ್ಯಾಮ್. ಮಿಂಚು ಮ್ಯಾಮ್ ಅಲ್ಲ, ಅಮ್ಮ. ಓ ಸಾರಿ, ಮರ್ತಾಯ್ತು. ನಾನು ಒಂದ್ಸತಿ ಆಕಾಶ್ ತರ ರಿಹರ್ಸಲ್ ಮಾಡ್ಕೊಬಿಡ್ತೀನಿ. ಅಮ್ಮ, ಹೀಗೆ ಕರಿತೀನಿ, ಓಕೆನಾ ಅಮ್ಮ? ಅಮೃತಧಾರೆ ನನ್ನೊಲವ ಅಮೃತಧಾರೆ.